ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ನಾವು ಮನೆಯಲ್ಲಿ ಸಾಂಬಾರ್ ಮಾಡಿದಾಗ ತುಂಬನೇ ಟೇಸ್ಟಿಯಾಗಿ ಬರಬೇಕು ಅಂದರೆ ಮೇನ್ ಕಾರಣ ಸಾಂಬಾರ್ ಪೌಡರ್ ತುಂಬನೇ ಟೇಸ್ಟಿಯಾಗಿ ಮಾಡ್ಕೋಬೇಕು. ಯಾವ ಥರದ ಕಾಳು ಹಾಕಬೇಕು, ಯಾವ ಥರದ ಕಾಳು ಹಾಕಬಾರ್ದು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ ಕಡಲೆಕಾಳು ಒಂದು ಬಟ್ಲಷ್ಟು ತೊಗೊಂಡಿದ್ದೆ. ಕಡಲೆಕಾಳು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಅಳತೆ ಗೊತ್ತಾಗಲ್ಲ ಅಂದರೆ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಅಳತೆ ಮಾಡಿ ತಗೋಬೋದು. ಒಂದೊಂದು ಗ್ಲಾಸ್ ಹೆಸರುಬೇಳೆ ಕೂಡ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ನೋಡಿ, ಇದು ಕೂಡ ಕೆಂಪುಗಾಗಂಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಹೆಸರು ಕಾಳು ರೋಸ್ಟ್ ಆದ್ಮೇಲೆ ತೆಗೆದ್ಬಿಟ್ಟು ಈಗ ಒಂದು ಬಟ್ಲಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಚಿಕ್ಕ ಬಟ್ಲು ಇದು. ಒಂದು ಗ್ಲಾಸಲ್ಲಿ ಒಂದು ಅರ್ಧ ಕಪ್ ಸಾಸಿವೆನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈಗ ತೆಗಿತಾ ಇದ್ದೀನಿ. ಸಾಸಿವೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಬಟಾಣಿ ಚೆನ್ನಾಗಿ ರೋಸ್ಟ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ತೆಗಿತಾ ಇದ್ದೀನಿ ಬಟಾಣಿಯ. ಈಗ ಬಟಾಣಿ ತೆಗೆದುಬಿಟ್ಟು ಮೆಂತ್ಯ ಕಾಳು ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಹೋಗಿ ಹುರಿಬೇಕು. ನೋಡಿ, ಮೆಂತ್ಯ ಕಾಳು ಕೂಡ ಚೆನ್ನಾಗಿ ರೋಸ್ಟ್ ಆಗಿದ್ದಾಯಿತು. ಈಗ ಒಂದು ಬಟ್ಲಷ್ಟು ಜೀರಿಗೆ ಹಾಕಬೇಕು. ಜೀರಿಗೆನೂ ಕೆಂಪುಗಾಗಂಗೆ ಚೆನ್ನಾಗಿ ಹುರಿಬೇಕು. ಜೀರಿಗೆ ಕೂಡ ಚೆನ್ನಾಗಿ ಕೆಂಪುಗಾಗಿದೆ. ತೆಗಿತಾ ಇದ್ದೀನಿ. ಜೀರಿಗೆ ಯಾವ ಬಟ್ಲಲ್ಲಿ ತೊಗೊಂಡಿದ್ವಿ ಅದೇ ಬಟ್ಲಲ್ಲಿ ಉದ್ದಿನ ಕಾಳು ತೊಗೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ಉದ್ದಿನಬೇಳೆ ನೋಡಿ, ಚೆನ್ನಾಗಿ ಉದ್ದಿನಬೇಳೆನೂ ಕೂಡ ಕೆಂಪುಗಾಗಂಗೆ ಹುರಿದಿದ್ದೀನಿ. ಒಂದು ದೊಡ್ಡ ಬಟ್ಲಷ್ಟು ಕರಿಬೇವಿನ ಸೊಪ್ಪು, ಇದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುವಾಗೆ ಚೆನ್ನಾಗಿ ಹುರಿಬೇಕು. ನೋಡಿ, ಕಂಪ್ಲೀಟ್ ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ. ಈ ಥರ ಕಂಪ್ಲೀಟ್ ಡ್ರೈ ಮಾಡ್ಕೋಬೇಕು. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಕರಿಬೇವಿನ ಸೊಪ್ಪು ಕೂಡ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಕಸೂರಿ ಮೆಂತೆ ಹಾಕಿಬಿಟ್ಟು ಅದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಹುರಿದ್ಬಿಟ್ಟು ತಗೋಬೇಕು. ಇದು ಕೂಡ ಕಸೂರಿ ಮೆಂತೆಯ. ಒಂದು 5 ಸ್ಪೂನಷ್ಟು ಕಾಳುಮೆಣಸು, ಒಂದು 5 ಸ್ಪೂನ್ ಲವಂಗ, ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಧನಿಯಾ ಕಾಳು 1 kgಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೆಗಿತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಜಾಸ್ತಿ ತಗೊಳ್ಳಿ, ಕಮ್ಮಿ ಬೇಕಿದ್ರೆ ಕಮ್ಮಿ ತಗೊಳ್ಳಿ. ಇದೇ ರೀತಿಯಲ್ಲಿ ಸಾಂಬಾರ್ ಪೌಡರ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ನೀವು ಯಾವುದೇ ಸಾಂಬಾರು ಮಾಡಿದ್ರು ಈ ಸಾಂಬಾರ್ ಪೌಡರ್ ಹಾಕಿಬಿಟ್ಟು ಒಂದು 6-7 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಅದು ಕೂಡ ಚೆನ್ನಾಗಿ ಹುರಿಬೇಕು. ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ತೆಗಿತಾ ಇದ್ದೀನಿ. ಒಂದು ದೊಡ್ಡ ಬಟ್ಲಷ್ಟು ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ. ನಾನು ಸೊಸೈಟಿ ಅಕ್ಕಿ ಹಾಕ್ತಾ ಇದ್ದೀನಿ. ಸೊಸೈಟಿ ಅಕ್ಕಿ ಇಲ್ಲ ಅಂದರೆ ಮಾಮೂಲಿ ರೇಷನ್ ಅಕ್ಕಿಯನ್ನೇ ಬಳಸ್ಬೋದು. ಕಡಲೆಕಾಳು ಬದಲಿ ಕಡಲೆಬೇಳೆ ಹಾಕಿಬಿಟ್ಟಾದ್ರೂ ಹುರಿಬೋದು. ಕಡಲೆಕಾಳು ಇಲ್ಲ ಅಂದರೆ ಈ ಸಾಂಬಾರ್ ಪೌಡರ್ 1 ವರ್ಷ ಇಟ್ಕೊಂಡು ತಿನ್ಬೋದು. ಏನೂ ಹಾಳಾಗೋದಿಲ್ಲ. ಆದರೆ ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅರಶಿನ ಕೊಂಬು ಒಂದು 10ರಿಂದ 15 ಇರ್ಬೋದು, ಅಷ್ಟು ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಕಲರ್ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ತೆಗಿತಾ ಇದ್ದೀನಿ. ಅರಶಿನ ಪೌಡರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಅರಶಿನ ಕೊಂಬು ಇದು. ಅರಶಿನ ಕೊಂಬು ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ, 1 kg ಧನಿಯಾ ಕಾಳು ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಧನಿಯಾ ಕಾಳು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರೋ ಕಾಳು, ಧನಿಯಾ ಕಾಳು ಎಲ್ಲ ಮಿಕ್ಸ್ ಮಾಡಬೇಕು. ಒಂದರಕ್ಕೆ ಹಾಕಿ ಒಂದು ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಮಿಷಿನಿಗೆ ಹಾಕ್ಸ್ಕೊಂಬರ್ಬೇಕು. ನೋಡಿ, ಮಿಷಿನಿಗೆ ಹಾಕ್ಸ್ಕೊಂಡಾದ್ಮೇಲೆ ಸಾಂಬಾರ್ ಪೌಡರ್ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ. ಈ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಯಾವುದೇ ಸಾಂಬಾರು ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಇದೇ ಮೆಥಡಲ್ಲಿ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.